ಈ ಪಂಚಭೌತಿಕ ಶರೀರದ ರಕ್ಷಣೆಯೇ ಪ್ರತಿ ಜೀವಿಯ ಮೂಲ ಕರ್ತವ್ಯ ಮತ್ತು ಆದ್ಯತೆ. ನೀನು ಇದ್ದರೆ ಎಲ್ಲ ದೇವರು, ನೀನೇ ಇಲ್ಲದ ಮೇಲೆ ಯಾವ ದೇವರು ಇಲ್ಲ. ಅತಿ ಬಿಸಿಲಲ್ಲಿ ಶ್ರಮ ಪಟ್ಟು ದುಡಿಯೋರು, ಗಾರೆ ಕೆಲಸ ಮಾಡೋರು, ಲೇಬರ್ ಕ್ಲಾಸ್ ಪೀಪಲ್ಲು, ರೈತಾಪಿ ವರ್ಗದವರು ಹೈರಾಣಾಗಿ ದುಡಿತಾ ಇದ್ದರೆ ಅಂಥವರಿಗೆ ರಂಜಾನ್ ಅಂಥದ್ದು, ಶಿವರಾತ್ರಿ ಅಂತಹ ಕಠೋರವಾದ ಉಪವಾಸ ಮತ್ತು ವಾರದಲ್ಲಿ 2 ದಿನ ಉಪವಾಸಗಳು ನಿಷಿದ್ಧ ಮಿತ್ರೆ. ತಣ್ಣಗೆ ನೆರಳಲ್ಲಿ ಯಾವುದೇ ಶ್ರಮ ವಹಿಸದೇನೆ ತುಂಬ ಚೆನ್ನಾಗಿ ಆರಾಮದಾಯಕವಾದ ಡ್ಯೂಟಿ ಇತ್ತು, ಮನೇಲಿ ಇರ್ತಿದ್ರಂದರೆ ಮಾತ್ರ ಮಾಡಬೇಕು. ಇಲ್ಲದಿದ್ದರೆ ಅದರದ್ದು ಗೋಜಿಗೆ ಹೋಗಬಾರ್ದು. ಡಿಹೈಡ್ರೇಷನ್ ಆಗ್ಬೋದು, ಮೂರ್ಛೆ ಬರ್ಬೋದು, ಸನ್ಸ್ಟ್ರೋಕ್ ಆಗ್ಬೋದು, ಇವನ್ ಸಿವಿಯರ್ ಕೇಸಸ್ಸಲ್ಲಿ ಕಾರ್ಡಿಯಾಕ್ ಅಥವಾ ಹಾರ್ಟ್ ಇಶ್ಯೂಸ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅವನು ಮಾಡಿದ್ದಾನೆ ಅಂತ ನಾವು ಕೂಡ ಯಾವುದನ್ನು ಕಾಪಿ ಪೇಸ್ಟ್ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ದೇಹ, ನಮ್ಮ ಶರೀರದ ರಕ್ಷಣೆ ನಮ್ಮ ಮೊದಲ ಆದ್ಯತೆ. ಉಪವಾಸಗಳೆಲ್ಲವೂ ಕೂಡ ದೇಹದ ಶುದ್ಧೀಕರಣಕ್ಕೆ ಮತ್ತು ಜಠರಾಗ್ನಿಯನ್ನು ಒಂದು ಸಾಮ್ಯಾವಸ್ಥೆಗೆ ತರಲಿಕ್ಕೋಸ್ಕರ ಮಾತ್ರ. ಈಗ ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬಂದಾಗ ಅಗ್ನಿ, ದೇಹದಲ್ಲಿರುವಂಥ ಜಠರಾಗ್ನಿ ಏನಿದೆ ಸಂಪೂರ್ಣವಾಗಿ ವೀಕ್ ಆಗಿಬಿಡುತ್ತೆ. ಅದೇ ಕಾರಣಕ್ಕೆ ವಾಮಿಟಿಂಗು, ಲೂಸ್ ಮೋಷನ್ನು ಈ ಟೈಮಲ್ಲಿ ಜಾಸ್ತಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಅಗ್ನಿ ವೀಕ್ ಆಗಿರೋ ಕಾರಣಕ್ಕಾಗಿ ಒಂದು ದಿನ ಜಠರಾಗ್ನಿಗೆ ರೆಸ್ಟ್ ಕೊಟ್ಟು ತದನಂತರ ಏನಿದೆ ಲೋ ಕ್ವಾಂಟಿಟಿ ಮತ್ತು ಲಘು ಆಹಾರ ವಿಹಾರದೊಂದಿಗೆ ನಮ್ಮ ಜೀವನಚರ್ಯ ಮುಂದುವರಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಇದೆಲ್ಲ